ಇನ್ನ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಮಳೆಯ ಅವಾಂತರ. ಧಾರಾಕಾರ ಮಳೆಗೆ ಈರುಳ್ಳಿ ನೀರ್ಪಾಲಾಗಿದೆ. ಕಟಕ ಚಿಂಚೋಳಿ ಗ್ರಾಮದಲ್ಲಿ ಈ ರೀತಿ ಅವಾಂತರ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ನಾಶವಾಗಿದೆ. ರೈತ ಶಿವಕುಮಾರ್ ಅನ್ನೋರ್ಗೆ ಸೇರಿದಂತಹ ಈರುಳ್ಳಿ ಕಟಾವು ಮಾಡಿ ಒಂದ್ ಕಡೆ ಕೂಡಿ ಹಾಕಿದ್ರು. ಈ ಈರುಳ್ಳಿನ ಮಳೆ ಬಂದು ನೀರು ಬಂದು ಈರುಳ್ಳಿ ಎಲ್ಲ ನೀರ್ ಪಾಲಾಗಿ ರೈತ ಶಿವಕುಮಾರ್ ಕಂಗಾಲಾಗಿದ್ದ. ನೋಡಿ ಎಷ್ಟು ಒಳ್ಳೆ ಈರುಳ್ಳಿ ಇದೆ. ರೈತ ಶಿವಕುಮಾರ್ ಡಾವರ್ಗಾಂ ಅನ್ನೋರು ಈರುಳ್ಳಿನ ಕಟ್ ಮಾಡಿಸಿ ಒಂದ್ ಕಡೆ ಇಟ್ಟಿದ್ರು. ಆದ್ರೆ ಮಳೆ ಬಂದಿದ್ದರಿಂದ ಈರುಳ್ಳಿ ಎಲ್ಲ ನೀರ್ಪಾಲು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ರೈತ ಶಿವಕುಮಾರ್ ಕಟಾವು ಮಾಡಿ ಒಂದ್ ಕಡೆ ಈರುಳ್ಳಿಯನ್ನ ಕೂಡಿ ಹಾಕಿದ್ರು. ಬಿಸಿಲಿಗೆ ಅಂತ ಹಾಕಿರ್ತಾರೆ ಕಟ್ ಮಾಡಿದ ಮೇಲೆ. ಮಳೆ ಬಂದಿದ್ದಕ್ಕೆ ಈ ರೀತಿ ಈರುಳ್ಳಿ ಎಲ್ಲ ನೀರ್ಪಾಲು. ಇನ್ನೇನು ಮಾಡಕ್ ಬರಲ್ಲ, ಅದು ವೇಸ್ಟ್. ಬೀದರ್ ಜಿಲ್ಲೆಯಲ್ಲಿ ಏನು ಕಳೆದ 2-3 ದಿವಸದಿಂದ ಅಲಿಕಲ್ಲು ಮಳೆ ಆಗ್ತಾ ಇದೆ. ಈ ಮಳೆಯ ಪ್ರಭಾವವಾಗಿ ಇವತ್ತು ರೈತರೆಲ್ಲ ಒಂದ್ ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲಿ ಬಾಲ್ಕಿ ತಾಲೂಕದಲ್ಲಿ ಇವತ್ತು ರೈತರು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು, ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈರುಳ್ಳಿ ಕೂಡ ಎಲ್ಲ ಒಂದ್ ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪಾ ಅಂದ್ರೆ ಇವತ್ತು ನೆಲಕ್ಕೆ ಹಚ್ಚಿದೆ. ಅಲ್ಲೇನಪ್ಪಾ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ. ಅದ್ರ ಜೊತೆಗೆ ಇವತ್ತು ಪಪ್ಪಾಯಿ ಕೂಡ ಏನು ಕಳೆದ ವರ್ಷ ಪಪ್ಪಾಯಿನಲ್ಲಿ ತುಂಬಾ ಚೆನ್ನಾಗಿ ಬೆಲೆ ಬಂದಿತ್ತು ಅಂತ ಹೇಳಿ ಇವತ್ತು ಈ ಭಾಗದ ರೈತರು ಇವತ್ತು ವಿಶೇಷವಾಗಿ ಬಾಲ್ಕಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಪಪ್ಪಾಯಿನ ಬೆಳೆದಿದ್ದಾರೆ. ಪಪ್ಪಾಯಿ ಪ್ಲಸ್ ಈರುಳ್ಳಿ ಬೆಳೆದಿದ್ದಾರೆ. ಆದ್ರೆ ಇವತ್ತು ಈರುಳ್ಳಿ ಏನಂತಂದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರ ಇವತ್ತು ಈ ಧಾರಾಕಾರ ಸುರಿದ ಮಳೆಯಿಂದ ಇವತ್ತು ಎಲ್ಲ ಒಂದ್ ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳೆತು ಬಿದ್ದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ಎಲ್ಲ ಒಂದ್ ಕಡೆ ಗಬ್ಬುನ ಆಗ್ತಾ ಇದೆ, ಸರಿಯಾಗಿ ಬೆಲೆ ಕೂಡ ಸಿಗ್ತಾ ಇಲ್ಲ. ಅದಲ್ಲದೆ ಇವತ್ತು ಪಪ್ಪಾಯಿ ಕೂಡ ಏನು ಒಂದು 4-5 ತಿಂಗಳ ಬೆಳೆ ಪಪ್ಪಾಯಿ ಇದೆ, ಒಂದ್ 2-3 ತಿಂಗಳಲ್ಲಿ ಇವತ್ತು ಫಲವನ್ನು ಕೊಡ್ತಕ್ಕಂಥ ಪಪ್ಪಾಯಿ ಕೂಡ ಅದು ಕೂಡ ಆಲೆಕಲ್ಲು ಮಳೆದಿಂದ ಇವತ್ತು ಸಂಪೂರ್ಣವಾಗಿ ನೆಲಕ್ಕೆ ಹಚ್ಚಿದೆ. ಎಲೆಗಳೆಲ್ಲ ಒಣಗಿ ಹೋಗಿದೆ. ಇವತ್ತು ಅದು ಕೂಡ ಹಾಳಾಗಿರ್ತಕ್ಕಂಥದ್ದು ಕಾಣುತ್ತೆ. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಸಂಬಂಧಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು, ಅಧಿಕಾರಿಗಳಿತ್ತ ಧಾವಿಸಿ ಏನಪ್ಪಾ ಅಂದ್ರೆ ಇದರ ಒಂದು ಸೂಕ್ತ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಧೈರ್ಯ ತುಂಬುವುದರ ಜೊತೆಗೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಆಗಿರ್ತಕ್ಕಂಥದ್ದು. ತಮ್ಮ ಈ ಒಂದು ಇನ್ನ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಮಳೆಯ ಅವಾಂತರ. ಧಾರಾಕಾರ ಮಳೆಗೆ ಈರುಳ್ಳಿ ನೀರ್ಪಾಲಾಗಿದೆ. ಕಟಕ ಚಿಂಚೋಳಿ ಗ್ರಾಮದಲ್ಲಿ ಈ ರೀತಿ ಅವಾಂತರ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ನಾಶವಾಗಿದೆ. ರೈತ ಶಿವಕುಮಾರ್ ಅನ್ನೋರ್ಗೆ ಸೇರಿದಂತಹ ಈರುಳ್ಳಿ ಕಟಾವು ಮಾಡಿ ಒಂದ್ ಕಡೆ ಕೂಡಿ ಹಾಕಿದ್ರು. ಈ ಈರುಳ್ಳಿನ ಮಳೆ ಬಂದು ನೀರು ಬಂದು ಈರುಳ್ಳಿ ಎಲ್ಲ ನೀರ್ ಪಾಲಾಗಿ ರೈತ ಶಿವಕುಮಾರ್ ಕಂಗಾಲಾಗಿದ್ದ. ನೋಡಿ ಎಷ್ಟು ಒಳ್ಳೆ ಈರುಳ್ಳಿ ಇದೆ. ರೈತ ಶಿವಕುಮಾರ್ ಡಾವರ್ಗಾಂ ಅನ್ನೋರು ಈರುಳ್ಳಿನ ಕಟ್ ಮಾಡಿಸಿ ಒಂದ್ ಕಡೆ ಇಟ್ಟಿದ್ರು. ಆದ್ರೆ ಮಳೆ ಬಂದಿದ್ದರಿಂದ ಈರುಳ್ಳಿ ಎಲ್ಲ ನೀರ್ಪಾಲು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ರೈತ ಶಿವಕುಮಾರ್ ಕಟಾವು ಮಾಡಿ ಒಂದ್ ಕಡೆ ಈರುಳ್ಳಿಯನ್ನ ಕೂಡಿ ಹಾಕಿದ್ರು. ಬಿಸಿಲಿಗೆ ಅಂತ ಹಾಕಿರ್ತಾರೆ ಕಟ್ ಮಾಡಿದ ಮೇಲೆ. ಮಳೆ ಬಂದಿದ್ದಕ್ಕೆ ಈ ರೀತಿ ಈರುಳ್ಳಿ ಎಲ್ಲ ನೀರ್ಪಾಲು. ಇನ್ನೇನು ಮಾಡಕ್ ಬರಲ್ಲ, ಅದು ವೇಸ್ಟ್. ಬೀದರ್ ಜಿಲ್ಲೆಯಲ್ಲಿ ಏನು ಕಳೆದ 2-3 ದಿವಸದಿಂದ ಅಲಿಕಲ್ಲು ಮಳೆ ಆಗ್ತಾ ಇದೆ. ಈ ಮಳೆಯ ಪ್ರಭಾವವಾಗಿ ಇವತ್ತು ರೈತರೆಲ್ಲ ಒಂದ್ ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲಿ ಬಾಲ್ಕಿ ತಾಲೂಕದಲ್ಲಿ ಇವತ್ತು ರೈತರು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು, ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈರುಳ್ಳಿ ಕೂಡ ಎಲ್ಲ ಒಂದ್ ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪಾ ಅಂದ್ರೆ ಇವತ್ತು ನೆಲಕ್ಕೆ ಹಚ್ಚಿದೆ. ಅಲ್ಲೇನಪ್ಪಾ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ. ಅದ್ರ ಜೊತೆಗೆ ಇವತ್ತು ಪಪ್ಪಾಯಿ ಕೂಡ ಏನು ಕಳೆದ ವರ್ಷ ಪಪ್ಪಾಯಿನಲ್ಲಿ ತುಂಬಾ ಚೆನ್ನಾಗಿ ಬೆಲೆ ಬಂದಿತ್ತು ಅಂತ ಹೇಳಿ ಇವತ್ತು ಈ ಭಾಗದ ರೈತರು ಇವತ್ತು ವಿಶೇಷವಾಗಿ ಬಾಲ್ಕಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಪಪ್ಪಾಯಿನ ಬೆಳೆದಿದ್ದಾರೆ. ಪಪ್ಪಾಯಿ ಪ್ಲಸ್ ಈರುಳ್ಳಿ ಬೆಳೆದಿದ್ದಾರೆ. ಆದ್ರೆ ಇವತ್ತು ಈರುಳ್ಳಿ ಏನಂತಂದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರ ಇವತ್ತು ಈ ಧಾರಾಕಾರ ಸುರಿದ ಮಳೆಯಿಂದ ಇವತ್ತು ಎಲ್ಲ ಒಂದ್ ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳೆತು ಬಿದ್ದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ಎಲ್ಲ ಒಂದ್ ಕಡೆ ಗಬ್ಬುನ ಆಗ್ತಾ ಇದೆ, ಸರಿಯಾಗಿ ಬೆಲೆ ಕೂಡ ಸಿಗ್ತಾ ಇಲ್ಲ. ಅದಲ್ಲದೆ ಇವತ್ತು ಪಪ್ಪಾಯಿ ಕೂಡ ಏನು ಒಂದು 4-5 ತಿಂಗಳ ಬೆಳೆ ಪಪ್ಪಾಯಿ ಇದೆ, ಒಂದ್ 2-3 ತಿಂಗಳಲ್ಲಿ ಇವತ್ತು ಫಲವನ್ನು ಕೊಡ್ತಕ್ಕಂಥ ಪಪ್ಪಾಯಿ ಕೂಡ ಅದು ಕೂಡ ಆಲೆಕಲ್ಲು ಮಳೆದಿಂದ ಇವತ್ತು ಸಂಪೂರ್ಣವಾಗಿ ನೆಲಕ್ಕೆ ಹಚ್ಚಿದೆ. ಎಲೆಗಳೆಲ್ಲ ಒಣಗಿ ಹೋಗಿದೆ. ಇವತ್ತು ಅದು ಕೂಡ ಹಾಳಾಗಿರ್ತಕ್ಕಂಥದ್ದು ಕಾಣುತ್ತೆ. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಸಂಬಂಧಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು, ಅಧಿಕಾರಿಗಳಿತ್ತ ಧಾವಿಸಿ ಏನಪ್ಪಾ ಅಂದ್ರೆ
ಇದರ ಒಂದು ಸೂಕ್ತ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಧೈರ್ಯ ತುಂಬುವುದರ ಜೊತೆಗೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಆಗಿರತಕ್ಕಂಥದ್ದು. ತಮ್ಮ ಈ ಒಂದು ಇನ್ನ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಮಳೆಯ ಅವಾಂತರ. ಧಾರಾಕಾರ ಮಳೆಗೆ ಈರುಳ್ಳಿ ನೀರ್ಪಾಲಾಗಿದೆ. ಕಟಕ ಚಿಂಚೋಳಿ ಗ್ರಾಮದಲ್ಲಿ ಈ ರೀತಿ ಅವಾಂತರ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ನಾಶವಾಗಿದೆ. ರೈತ ಶಿವಕುಮಾರ್ ಅನ್ನೋರ್ಗೆ ಸೇರಿದಂತಹ ಈರುಳ್ಳಿ ಕಟಾವು ಮಾಡಿ ಒಂದ್ ಕಡೆ ಕೂಡಿ ಹಾಕಿದ್ರು. ಈ ಈರುಳ್ಳಿನ ಮಳೆ ಬಂದು ನೀರು ಬಂದು ಈರುಳ್ಳಿ ಎಲ್ಲ ನೀರ್ ಪಾಲಾಗಿ ರೈತ ಶಿವಕುಮಾರ್ ಕಂಗಾಲಾಗಿದ್ದ. ನೋಡಿ ಎಷ್ಟು ಒಳ್ಳೆ ಈರುಳ್ಳಿ ಇದೆ. ರೈತ ಶಿವಕುಮಾರ್ ಡಾವರ್ಗಾಮ್ ಅನ್ನೋರು ಈರುಳ್ಳಿನ ಕಟ್ ಮಾಡಿಸಿ ಒಂದ್ ಕಡೆ ಇಟ್ಟಿದ್ರು. ಆದ್ರೆ ಮಳೆ ಬಂದಿದ್ದರಿಂದ ಈರುಳ್ಳಿ ಎಲ್ಲ ನೀರ್ಪಾಲು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ರೈತ ಶಿವಕುಮಾರ್ ಕಟಾವು ಮಾಡಿ ಒಂದ್ ಕಡೆ ಈರುಳ್ಳಿಯನ್ನ ಕೂಡಿ ಹಾಕಿದ್ರು. ಬಿಸಿಲಿಗೆ ಅಂತ ಹಾಕಿರ್ತಾರೆ ಕಟ್ ಮಾಡಿದ ಮೇಲೆ. ಮಳೆ ಬಂದಿದ್ದಕ್ಕೆ ಈ ರೀತಿ ಈರುಳ್ಳಿ ಎಲ್ಲ ನೀರ್ಪಾಲು. ಇನ್ನೇನು ಮಾಡಕ್ ಬರಲ್ಲ, ಅದು ವೇಸ್ಟ್. ಬೀದರ್ ಜಿಲ್ಲೆಯಲ್ಲಿ ಏನು ಕಳೆದ 2-3 ದಿವಸದಿಂದ ಅಲಿಕಲ್ಲು ಮಳೆ ಆಗ್ತಾ ಇದೆ. ಈ ಮಳೆಯ ಪ್ರಭಾವವಾಗಿ ಇವತ್ತು ರೈತರೆಲ್ಲ ಒಂದ್ ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲಿ ಬಾಲ್ಕಿ ತಾಲೂಕದಲ್ಲಿ ಇವತ್ತು ರೈತರು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು, ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈರುಳ್ಳಿ ಕೂಡ ಎಲ್ಲ ಒಂದ್ ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪಾ ಅಂದ್ರೆ ಇವತ್ತು ನೆಲಕ್ಕೆ ಹಚ್ಚಿದೆ. ಅಲ್ಲೇನಪ್ಪಾ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ. ಅದ್ರ ಜೊತೆಗೆ ಇವತ್ತು ಪಪ್ಪಾಯಿ ಕೂಡ ಏನು ಕಳೆದ ವರ್ಷ ಪಪ್ಪಾಯಿನಲ್ಲಿ ತುಂಬಾ ಚೆನ್ನಾಗಿ ಬೆಲೆ ಬಂದಿತ್ತು ಅಂತ ಹೇಳಿ ಇವತ್ತು ಈ ಭಾಗದ ರೈತರು ಇವತ್ತು ವಿಶೇಷವಾಗಿ ಬಾಲ್ಕಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಪಪ್ಪಾಯಿನ ಬೆಳೆದಿದ್ದಾರೆ. ಪಪ್ಪಾಯಿ ಪ್ಲಸ್ ಈರುಳ್ಳಿ ಬೆಳೆದಿದ್ದಾರೆ. ಆದ್ರೆ ಇವತ್ತು ಈರುಳ್ಳಿ ಏನಂತಂದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಇವತ್ತು ಈ ಧಾರಾಕಾರ ಸುರಿದ ಮಳೆಯಿಂದ ಇವತ್ತು ಎಲ್ಲ ಒಂದ್ ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳೆತು ಬಿದ್ದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ಎಲ್ಲ ಒಂದ್ ಕಡೆ ಗಬ್ಬುನ ಆಗ್ತಾ ಇದೆ. ಸರಿಯಾಗಿ ಬೆಲೆ ಕೂಡ ಸಿಗ್ತಾ ಇಲ್ಲ. ಅದಲ್ಲದೆ ಇವತ್ತು ಪಪ್ಪಾಯಿ ಕೂಡ ಏನು ಒಂದು 4-5 ತಿಂಗಳ ಬೆಳೆ ಪಪ್ಪಾಯಿ ಇದೆ. ಒಂದ್ 2-3 ತಿಂಗಳಲ್ಲಿ ಇವತ್ತು ಫಲವನ್ನು ಕೊಡ್ತಕ್ಕಂಥ ಪಪ್ಪಾಯಿ ಕೂಡ ಅದು ಕೂಡ ಆಲೆಕಲ್ಲು ಮಳೆದಿಂದ ಇವತ್ತು ಸಂಪೂರ್ಣವಾಗಿ ನೆಲಕ್ಕೆ ಹಚ್ಚಿದೆ. ಎಲೆಗಳೆಲ್ಲ ಒಣಗಿ ಹೋಗಿದೆ. ಇವತ್ತು ಅದು ಕೂಡ ಹಾಳಾಗಿರ್ತಕ್ಕಂಥದ್ದು ಕಾಣುತ್ತೆ. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಸಂಬಂಧಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು, ಅಧಿಕಾರಿಗಳಿತ್ತ ಧಾವಿಸಿ ಏನಪ್ಪಾ ಅಂದ್ರೆ ಇದರ ಒಂದು ಸೂಕ್ತ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಧೈರ್ಯ ತುಂಬುವುದರ ಜೊತೆಗೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಆಗಿರತಕ್ಕಂಥದ್ದು. ತಮ್ಮ ಈ ಒಂದು ಇನ್ನ ಗಡಿ ಜಿಲ್ಲೆ ಬೀದರ್ನಲ್ಲಿಯೂ ಮಳೆಯ ಅವಾಂತರ. ಧಾರಾಕಾರ ಮಳೆಗೆ ಈರುಳ್ಳಿ ನೀರ್ಪಾಲಾಗಿದೆ. ಕಟಕ ಚಿಂಚೋಳಿ ಗ್ರಾಮದಲ್ಲಿ ಈ ರೀತಿ ಅವಾಂತರ ಆಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ನಾಶವಾಗಿದೆ. ರೈತ ಶಿವಕುಮಾರ್ ಅನ್ನೋರ್ಗೆ ಸೇರಿದಂತಹ ಈರುಳ್ಳಿ ಕಟಾವು ಮಾಡಿ ಒಂದ್ ಕಡೆ ಕೂಡಿ ಹಾಕಿದ್ರು. ಈ ಈರುಳ್ಳಿನ ಮಳೆ ಬಂದು ನೀರು ಬಂದು ಈರುಳ್ಳಿ ಎಲ್ಲ ನೀರ್ ಪಾಲಾಗಿ ರೈತ ಶಿವಕುಮಾರ್ ಕಂಗಾಲಾಗಿದ್ದ. ನೋಡಿ ಎಷ್ಟು ಒಳ್ಳೆ ಈರುಳ್ಳಿ ಇದೆ. ರೈತ ಶಿವಕುಮಾರ್ ಡಾವರ್ಗಾಮ್ ಅನ್ನೋರು ಈರುಳ್ಳಿನ ಕಟ್ ಮಾಡಿಸಿ ಒಂದ್ ಕಡೆ ಇಟ್ಟಿದ್ರು. ಆದ್ರೆ ಮಳೆ ಬಂದಿದ್ದರಿಂದ ಈರುಳ್ಳಿ ಎಲ್ಲ ನೀರ್ಪಾಲು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ರೈತ ಶಿವಕುಮಾರ್ ಕಟಾವು ಮಾಡಿ ಒಂದ್ ಕಡೆ ಈರುಳ್ಳಿಯನ್ನ ಕೂಡಿ ಹಾಕಿದ್ರು. ಬಿಸಿಲಿಗೆ ಅಂತ ಹಾಕಿರ್ತಾರೆ ಕಟ್ ಮಾಡಿದ ಮೇಲೆ. ಮಳೆ ಬಂದಿದ್ದಕ್ಕೆ ಈ ರೀತಿ ಈರುಳ್ಳಿ ಎಲ್ಲ ನೀರ್ಪಾಲು. ಇನ್ನೇನು ಮಾಡಕ್ ಬರಲ್ಲ, ಅದು ವೇಸ್ಟ್. ಬೀದರ್ ಜಿಲ್ಲೆಯಲ್ಲಿ ಏನು ಕಳೆದ 2-3 ದಿವಸದಿಂದ ಅಲಿಕಲ್ಲು ಮಳೆ ಆಗ್ತಾ ಇದೆ. ಈ ಮಳೆಯ ಪ್ರಭಾವವಾಗಿ ಇವತ್ತು ರೈತರೆಲ್ಲ ಒಂದ್ ಕಡೆ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಈ ಒಂದು ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಆಗ್ತಾ ಇದೆ. ಅದರಲ್ಲಿ ಬಾಲ್ಕಿ ತಾಲೂಕದಲ್ಲಿ ಇವತ್ತು ರೈತರು ಈರುಳ್ಳಿ ಬೆಳೆದಿರ್ತಕ್ಕಂಥ ರೈತರಾಗಿರ್ಬೋದು, ಪಪ್ಪಾಯ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟ ಅನುಭವಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈರುಳ್ಳಿ ಕೂಡ ಎಲ್ಲ ಒಂದ್ ಕಡೆ ಸುಮಾರು ಇವತ್ತು ಧಾರಾಕಾರ ಸುರಿದ ಮಳೆಯಿಂದ ಈರುಳ್ಳಿ ಕೂಡ ಏನಪ್ಪಾ ಅಂದ್ರೆ ಇವತ್ತು ನೆಲಕ್ಕೆ ಹಚ್ಚಿದೆ. ಅಲ್ಲೇನಪ್ಪಾ ಅಂದ್ರೆ ಹೊಲದಲ್ಲಿ ಕೊಳಿತಾ ಇದೆ. ಅದ್ರ ಜೊತೆಗೆ ಇವತ್ತು ಪಪ್ಪಾಯಿ ಕೂಡ ಏನು ಕಳೆದ ವರ್ಷ ಪಪ್ಪಾಯಿನಲ್ಲಿ ತುಂಬಾ ಚೆನ್ನಾಗಿ ಬೆಲೆ ಬಂದಿತ್ತು ಅಂತ ಹೇಳಿ ಇವತ್ತು ಈ ಭಾಗದ ರೈತರು ಇವತ್ತು ವಿಶೇಷವಾಗಿ ಬಾಲ್ಕಿ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ರೈತರು ಪಪ್ಪಾಯಿನ ಬೆಳೆದಿದ್ದಾರೆ. ಪಪ್ಪಾಯಿ ಪ್ಲಸ್ ಈರುಳ್ಳಿ ಬೆಳೆದಿದ್ದಾರೆ. ಆದ್ರೆ ಇವತ್ತು ಈರುಳ್ಳಿ ಏನಂತಂದ್ರೆ ಇವತ್ತು ಮಾರ್ಕೆಟ್ ನಲ್ಲಿ ರೇಟ್ ಇಲ್ಲ ಅಂತಕ್ಕಂಥದ್ದು ಒಂದಾದ್ರೆ ಇವತ್ತು ಈ ಧಾರಾಕಾರ ಸುರಿದ ಮಳೆಯಿಂದ ಇವತ್ತು ಎಲ್ಲ ಒಂದ್ ಕಡೆ ಎಲ್ಲ ಈರುಳ್ಳಿಗಳು ಹೊಲದಲ್ಲೇ ಕೊಳೆತು ಬಿದ್ದಿರತಕ್ಕಂಥ ನಾವು ಕಾಣ್ತಾ ಇದೀವಿ. ಎಲ್ಲ ಒಂದ್ ಕಡೆ ಗಬ್ಬುನ ಆಗ್ತಾ ಇದೆ. ಸರಿಯಾಗಿ ಬೆಲೆ ಕೂಡ ಸಿಗ್ತಾ ಇಲ್ಲ. ಅದಲ್ಲದೆ ಇವತ್ತು ಪಪ್ಪಾಯಿ ಕೂಡ ಏನು ಒಂದು 4-5 ತಿಂಗಳ ಬೆಳೆ ಪಪ್ಪಾಯಿ ಇದೆ. ಒಂದ್ 2-3 ತಿಂಗಳಲ್ಲಿ ಇವತ್ತು ಫಲವನ್ನು ಕೊಡ್ತಕ್ಕಂಥ ಪಪ್ಪಾಯಿ ಕೂಡ
ಅದು ಕೂಡ ಆಲೆಕಲ್ಲು ಮಳೆದಿಂದ ಇವತ್ತು ಸಂಪೂರ್ಣವಾಗಿ ನೆಲ ಕಚ್ಚಿದ ಎಲೆಗಳೆಲ್ಲ ಒಣಗಿ ಹೋಗಿದೆ. ಇವತ್ತು ಅದು ಕೂಡ ಹಾಳಾಗಿರ್ತಕ್ಕಂಥದ್ದು ಕಾಣುತ್ತೇವೆ. ಹಾಗಾಗಿ ಇವತ್ತು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಸಂಬಂಧಿಸಿದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿರ್ಬೋದು, ಸಂಬಂಧಪಟ್ಟಂತ ಸಚಿವರಾಗಿರ್ಬೋದು, ಅಧಿಕಾರಿಗಳು ಇತ್ತ ಧಾವಿಸಿ ಏನಪ್ಪಾ ಅಂದ್ರೆ ಇದರ ಒಂದು ಸೂಕ್ತ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಧೈರ್ಯ ತುಂಬುವುದರ ಜೊತೆಗೆ ಅವರಿಗೆ ಆರ್ಥಿಕ ನೆರವು ನೀಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಆಗಿರ್ತಕ್ಕಂಥದ್ದು. ತಮ್ಮ ಈ ಒಂದು